ಯಡೂರಿನಲ್ಲಿ 30 ವರ್ಷದ ಗಂಡಾನೆ ಸೆರೆ ದುಬಾರಿ ಶಿಬಿರಕ್ಕೆ ರವಾನೆ. ಅಮ್ಮತ್ತಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾರ್ವಜನಿಕರು ಹಾಗೂ ಬೆಳೆಗಾರರಲ್ಲಿ ಆತಂಕ ಸೃಷ್ಟಿಸಿದ್ದ ಕಾಡಾನೆಗಳ ಸೆರೆ ಕಾರ್ಯಾಚರಣೆಯ 2ನೇ ಹಂತಕ್ಕೆ ಮೊದಲ ದಿನವೇ ಯಶಸ್ಸು ದೊರೆತಿದೆ. ಅಮ್ಮತ್ತಿ ಸಮೀಪದ ಯಡೂರು ಗ್ರಾಮದ ಉಮೇಶ್ ಅವರ ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿದ್ದ ಸುಮಾರು 30 ವರ್ಷ ಪ್ರಾಯದ ಗಂಡಾನೆಯನ್ನು ಅರಣ್ಯ ಇಲಾಖೆ ಶುಕ್ರವಾರ ಯಶಸ್ವಿಯಾಗಿ ಸೆರೆಹಿಡಿದಿದೆ. ಇದು ನನಗೆ ಅಷ್ಟು ಮಾಹಿತಿ ಇಲ್ಲ, ನಾನು ಇವಾಗ ಬಂದಿದ್ದೀನಿ. ಬಟ್ ದಕ್ಷ ಆನೆ ಇಲ್ಲಿದೆ ಅಂತ ನನಗೆ ಗೊತ್ತಿದೆ, ಬಟ್ ವಿ ಆರ್ ನಾಟ್ ಶೋರ್ ಅದು ದಕ್ಷ ಆನೆನೇ ನಾವು ಹಿಡಿತೀವೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಬಟ್ ವಿ ವಿಲ್ ಟ್ರೈ ಟು ಕ್ಯಾಚ್ ದಟ್ ದಕ್ಷ ಆನೆ. ಅರಣ್ಯ ಇಲಾಖೆಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಆದರ್ಶ್ ಅವರ ನೇತೃತ್ವದ ಪರಿಣತ ತಂಡವು ಕಾರ್ಯಾಚರಣೆ ನಡೆಸಿ ಗಂಡಾನೆಗೆ ಅರಿವಳಿಕೆ ಮದ್ದು ನೀಡಿ ನಿಯಂತ್ರಣಕ್ಕೆ ತಡೆದುಕೊಂಡಿತು. ಬಳಿಕ ದುಬಾರೆ ಆನೆ ಶಿಬಿರದಿಂದ ಕರೆತರಲಾಗಿದ್ದ 5 ಕುಮ್ಕಿ ಆನೆಗಳ ನೆರವಿನಿಂದ ಗಂಡಾನೆಯನ್ನು ಸುರಕ್ಷಿತವಾಗಿ ವಶಕ್ಕೆ ಪಡೆಯಲಾಗಿತ್ತು. ವಿರಾಜಪೇಟೆ ಡಿಎಫ್ಒ ವಿನೀತಾ ಜಿ ಚೌಹಾಣ್, ಎಸಿಎಫ್ ತಹಸೀನ್ ಬಾನು, ಮಡಿಕೇರಿ ಡಿಎಫ್ಒ ಅಭಿಷೇಕ್ ಹಾಗೂ ವಲಯ ಅರಣ್ಯಾಧಿಕಾರಿ ಶಿವರಾಮ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಪಶುವೈದ್ಯರಾದ ಮುಜೀಬ್ ಮತ್ತು ಶೂಟರ್ ಆದ ಆದರ್ಶ್ ಹಾಗೂ ದುಬಾರಿ ಶಿಬಿರದಿಂದ ಆಗಮಿಸಿದ ಮಾವುತರು ಪಾಲ್ಗೊಂಡಿದ್ದರು ಹಾಗೂ ಆನೆ ಕಾರ್ಯಪಡೆ, ಆರ್ಆರ್ಟಿ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು.